ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈಗಾಗಲೇ ಬಹಳಷ್ಟು ಇನ್ಫಾರ್ಮೇಶನ್ ನಾವು ಶೇರ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕರೆಗಳು ಏನಪ್ಪಾ ಅಂದ್ರೆ ಅದೇ ರಿಲೇಟೆಡ್ ಕ್ವಶನ್ ನ ಕೇಳ್ತಾ ಇದ್ರಿ. ಸೊ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಾಚ್ ಮಾಡಿದ್ದೆ ಆದ್ರೆ ನಾವು ಹಾಕ್ತಕ್ಕಂತ ಇನ್ಫಾರ್ಮೇಶನ್ ನಿಮ್ಗೆ ತಲುಪತ್ತೆ. ಸೊ ಪದೇ ಪದೇ ಕಾಲ್ ಮಾಡೋದು ಸೊ ದಯವಿಟ್ಟು ಮಾಡಬೇಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ನಾವು ಹಾಕ್ತಕ್ಕಂತ ನೋಟಿಫಿಕೇಶನ್ ನಿಮಗೆ ಬಂದ್ಬಿಡತ್ತೆ. ಅವಾಗ ನಿಮ್ಗೆ ಇನ್ಫಾರ್ಮೇಶನ್ ಸಿಗತ್ತೆ. ಓಕೆನಾ? ಸೊ ಎಲ್ಲರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಮುಖ್ಯವಾಗಿರ್ತಕ್ಕಂತ ಅಂಶಗಳು ಏನು ಅಂತಂದ್ರೆ ಸುಮಾರು ಜನ ಕಾಲ್ ಮಾಡಿ ಸರ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ವರ್ಷಗಳವರೆಗೆ ಕೊಡ್ಬೋದು, ಮತ್ತೆ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ, ಮತ್ತೆ ಇದು ಯಾವಾಗ ರಾಜ್ಯಪತ್ರದಲ್ಲಿ ಬರುತ್ತೆ ಅನ್ನುವಂಥದ್ದು ಸುಮಾರು ಪ್ರಶ್ನೆಗಳು ಕೇಳ್ತಾನೆ ಇದ್ರಿ. ಸೊ ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಅನ್ನೋದಂತ ಒಂದು ಏನ್ ಕಾನ್ಸೆಪ್ಟ್ ಇತ್ತು ಅದೆಲ್ಲ ಏನ್ ಪಾತ್ರ ಆಲ್ರೆಡಿ ಅದು ಸಚಿವ ಸಂಪುಟದಲ್ಲಿ ಅಪ್ರೂವಲ್ ಆಗಿ ಸೊ ಮೇಲ್ಮನೆ ಮತ್ತು ಕೆಳಮನೆ ಸದನದಲ್ಲಿ ಏನ್ ಪಾತ್ರ ಸುದೀರ್ಘವಾಗಿ ಚರ್ಚೆಗೆ ಅದು ಬಂದು ಫೈನಲ್ ಆಗಿದೆ. ಇನ್ನೇನಿದ್ರು ಏನಪ್ಪಾ ಅಂತಂದ್ರೆ ಅದನ್ನ ಅಬ್ಜೆಕ್ಷನ್ ಕರಿಬೇಕು, ಕಾನೂನು ಪ್ರಕಾರ ಏನ್ ಪಾತ್ರ ಅದನ್ನ ಜಾರಿ ಮಾಡಬೇಕು. ಸಾರ್ವಜನಿಕವಾಗಿ ಅಂದ್ರೆ ಒಂದು 15 ಡೇಸ್ಗೆ ಒಂದು ಅಬ್ಜೆಕ್ಷನ್ ನ ಕರೀತಾರೆ. ಮತ್ತೆ ರಾಜ್ಯಪಾಲಕ್ಕೆ ನನಗನ್ಸ್ತದ ಆ ಇದು ರಾಜ್ಯಪಾಲರಿಗೆ ಹೋಗೋದಿಲ್ಲ. ಇದನ್ನ ಸಮಾಜ ಕಲ್ಯಾಣ ಇಲಾಖೆ ಏನು IAS ಅಧಿಕಾರಿ ಮಣಿವಣ್ಣನ್ ಸರ್ ಇದಲ್ಲ ಅವರ ಒಂದು ಇದರಲ್ಲೇ ರಾಜ್ಯಪತ್ರಕ್ಕೆ ಇದನ್ನ ತೆಗೆದುಕೊಂಡು ಬರ್ತಾರೆ. ಇನ್ನ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಒಟ್ಟಾರೆಯಾಗಿ ಎಷ್ಟು ವರ್ಷ ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೋದು, ಮತ್ತೆ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಅನ್ನುವಂತ ಒಂದು ಅಭ್ಯರ್ಥಿಗಳ ಒಂದು ಪ್ರಶ್ನೆ. ಸ್ನೇಹಿತರೆ, ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳುವಂತೆ ಮತ್ತೆ ಸಾಕಷ್ಟು ಒತ್ತಡವನ್ನ ನಾವು ಹಾಕಿರುವಂತೆ ನಿಮ್ಗೆಲ್ಲ ಗೊತ್ತು. ಆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾರಿ ಏನಪ್ಪಾ ಅಂದ್ರೆ ನಾವು ಏಜ್ ಅನ್ನ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಈಗ ಆಲ್ರೆಡಿ ಒಬ್ಬ ವ್ಯಕ್ತಿಗೆ 32 ಏಜ್ ಆಗಿದೆ ಅಂತ ತಿಳ್ಕೊಳ್ಳಿ. 32 ಏಜ್ ಆಗಿದೆ. ಆ ವ್ಯಕ್ತಿ ಏಜ್ ಏನಪ್ಪಾ ಅಂದ್ರೆ ಬಾರ್ ಆಗಿದೆ. ಹೌದಾ? ಅವ್ರಿಗೆ ಏನಪ್ಪಾ ಅಂದ್ರೆ ಇನ್ನು ನೆಕ್ಸ್ಟ್ ಅವಧಿ ಒಳಗ 3 ವರ್ಷ ಅಂದ್ರೆ ಸರ್ಕಾರ ಒಂದು ಲಿಮಿಟ್ ಅನ್ನ ಮಾಡುತ್ತೆ. 3 ವರ್ಷ ಕೊಡ್ತಾರೋ ಅಥವಾ 4 ವರ್ಷ ಕೊಡ್ತಾರೋ ಅಥವಾ 5 ವರ್ಷ ಕೊಡ್ತಾರೋ. ಬೇಡಿಕೆ ಇರುವುದು ಏನಪ್ಪಾ ಅಂದ್ರೆ 5 ವರ್ಷ. ಆಮೇಲೆ ಸರ್ಕಾರ ಡಿಸೈಡ್ ಏನ್ ಮಾಡುತ್ತೆ ಅನ್ನೋದು ತುಂಬಾ ಈಗ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂತ ಒಂದು ವಿಚಾರ. ಅಂದ್ರೆ ಮೇ ಬಿ ನನಗನ್ಸ್ತದ ಒಂದು 3 ರಿಂದ 4 ವರ್ಷ ಕೊಡ್ಬೋದು ಅಥವಾ 2 ರಿಂದ 3 ವರ್ಷ ಇಷ್ಟರಲ್ಲೇ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ. ಯಾರು ಇದರಿಂದ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಹೊರಗೆ ಉಳಿತಾ ಇದ್ರಲ್ಲ ಅವ್ರಿಗೆ ಯಾವ್ದೇ ರೀತಿ ಭಯ ಬೇಡ. ಖಂಡಿತ ಎಲ್ರಿಗೂ 3 ರಿಂದ 4 ವರ್ಷಗಳ ಅವಧಿಯವರೆಗೆ ಏನಪ್ಪಾ ಅಂದ್ರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ರು ಏನಪ್ಪಾ ಅಂದ್ರೆ ಈ ಒಂದು ಕನ್ಸೆಷನ್ ದಲ್ಲಿ ಬಂದ್ಬಿಡ್ತೀರಿ. ಇನ್ನ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಸರ್, ಇದು ರಾಜ್ಯಪತ್ರದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಿದ್ನಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 15 ಡೇಸ್ ಅಲ್ಲಿ ಇದು ಒಂದು ವಾರನ ನಾಳೆ ಬರ್ಬೋದು ಅಥವಾ ಒಂದು ವಾರದ ಒಳಗಾಗಿನ ಏನ್ ಪತ್ರ ಬರ್ಬೋದು ಅಥವಾ 15 ಡೇಸ್ ಒಳಗಾಗಿನ ಏನ್ ಪಾತ್ರ ರಾಜ್ಯಪತ್ರದಲ್ಲಿ ಖಂಡಿತ ಇದು ಬರುತ್ತೆ. ಇದಾದ್ಮೇಲೆ ಪ್ರೊಸೆಸ್ ಏನಂತಂದ್ರೆ ಅದು ಇದೆಲ್ಲ ಫೈನಲ್ ಆಗಿ ರಾಜ್ಯಪತ್ರದಲ್ಲಿ ಬಂದ ನಂತರ DPR ಮಾಡ್ಬೇಕು. ಇದನ್ನ ರೋಸ್ಟರ್ ರೆಡಿ ಮಾಡ್ಬೇಕು. ಏನು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಿನ ಇಷ್ಟು ಸಮಸ್ಯೆ ಇರೋದು. ಅಂದ್ರೆ ರೋಸ್ಟರ್ ಪದ್ಧತಿ ಹೊಸ ಒಂದು ಇದೇನಾಗಿತ್ತಲ್ಲ ಮೀಸಲಾತಿ ವರ್ಗೀಕರಣ ಆಗಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ರೋಸ್ಟರ್ ನ ರೆಡಿ ಮಾಡ್ಬೇಕು. ಇದೊಂದು ಸ್ವಲ್ಪ ಚಾಲೆಂಜ್ ಆಗಿರ್ತದೆ. ಅಂದ್ರೆ ಅದು ಸ್ವಲ್ಪ ಬೇಗ ಅದನ್ನ ಮುಗಿಸ್ರೆ ನೇಮಕಾತಿಗಳು 2 ತಿಂಗಳ ಒಳಗಾಗಿನ ನನಗನ್ಸ್ತದ 100% ನಿಮ್ಗೆ ಹೇಳ್ತೀನಿ. ಆಲ್ಮೋಸ್ಟ್ ನವೆಂಬರ್ ತಿಂಗಳ ಒಳಗಾಗಿನ ಎಲ್ಲ ನೋಟಿಫಿಕೇಶನ್ಗಳು ಆರಂಭ ಆಗ್ತಾವ. ಸೊ ಅದಕ್ಕೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿವರೆಗೆ ಏನು ಕರಾಳ ದಿನಗಳಿದ್ದು ಅವೆಲ್ಲ ಏನ್ ಪಾತ್ರ ಸೈಡ್ ಹೋಗ್ತಾ ಇದಾವೆ. ಸೊ ದಯಮಾಡಿ ನಿಮ್ಮಲ್ಲಿ ಏನ್ ಪಾತ್ರ ಮನವಿ ಮಾಡಿಕೊಳ್ಳೋದು ಒಂದೇ ಯಾವಾಗ ಆಗತ್ತೆ ಏನಾಗತ್ತೆ ಅನ್ನುವಂತ ಪ್ರಶ್ನೆಗಳನ್ನ ಇನ್ ಬಿಟ್ಟು ಬಿಡಿ. ಖಂಡಿತ ಇದು ಸರ್ಕಾರದ ಒಂದು ಅಡಿಯಲ್ಲಿ ಈಗ ಪ್ರೊಸೆಸ್ ನಡೀತಾ ಇದೆ. ಅದು 2 ತಿಂಗಳಾಗ್ಬೋದು ಅಥವಾ ಹೆಚ್ಚು ಕಡಿಮೆ ಬಹಳ ಡಿಲೇ ಆಗ್ತಿದೆ ಅಂದ್ರೆ ಒಂದು 3 ತಿಂಗಳ ಅವಧಿಯನ್ನ ತೆಗೆದುಕೊಳ್ಬಹುದು. ಬಟ್ ಅದ್ರಲ್ಲೇ ಅಷ್ಟೇನ್ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತೇಳಿ ಅನ್ಸುತ್ತೆ. ನೋಡೋಣ. ಹಂಗೇನಾದ್ರು ಇದ್ರೆ ಸೊ ನಿಮ್ಗೆ ಇನ್ಫಾರ್ಮೇಶನ್ ಮಾಡ್ತೀವಿ ನಾವು. ಇನ್ ಮುಂದೆ ತಾವೆಲ್ಲ PC ಆಗಿರ್ಬೋದು, PSI ಆಗಿರ್ಬೋದು, PU ಕಾಲೇಜ್ ಲೆಕ್ಚರ್ ಆಗಿರ್ಬೋದು, ಈಗ CP ಎಡ್, DP ಎಡ್ ದೈಹಿಕ ಶಿಕ್ಷಕರ ತರಬೇತಿಯನ್ನ ಮುಗಿಸ್ಕೊಂಡವರು, ಆಮೇಲೆ ಶಾಲಾ ಶಿಕ್ಷಣದಲ್ಲಿ PSTR, GPT, HSTR ಹುದ್ದೆಗಳು, ಮತ್ತೆ ಈಗ ಡಿಗ್ರಿ ಕಾಲೇಜ್ ಲೆಕ್ಚರ್ ಏನ್ ಪಾತ್ರ ಕರಿತಕ್ಕಂತ ಚಾನ್ಸ್ ಇದೆ. ಆಮೇಲೆ ವಸತಿ ಶಾಲೆಗಳಲ್ಲಿ ಈಗ ಆಲ್ರೆಡಿ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ.
ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಟೀಚರ್ಸ್‌ದು 5,627 ಹುದ್ದೆಗಳು ತಕ್ಷಣ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ಇನ್ನ ಆ, ಈ ಪಿಸಿ ಹುದ್ದೆಗಳು ತುಂಬಾ ಪಿಸಿ ಹುದ್ದೆಗಳು ಖಾಲಿ ಇದೆ 4,000. ಆಮೇಲೆ PSI ಹುದ್ದೆಗಳು, ಆಮೇಲೆ ಇನ್ನ FDA SDA ಅಪ್ರೂವಲ್ ಸಿಗಬೇಕಾಗಿದೆ. ಅವೆಲ್ಲ ಸುಮಾರು ಹುದ್ದೆಗಳಿದೆ. ಆ, ಈ ಎಲ್ಲಾ ಹುದ್ದೆಗಳು ಇದಾವ. ಬಟ್ ನೀವೇನ್ ಪಾತ್ರ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಈಗ ಡಿಗ್ರಿ ಮತ್ತೆ BEd ಅನ್ನ ಮುಗಿಸ್ಕೊಂಡವ್ರಿಗೆ FDA ಬರ್ಲಿಕ್ಕೂ ಬರುತ್ತೆ, ಆಮೇಲೆ ಟೀಚರ್ ಹುದ್ದೆನೂ ಬರ್ಲಿಕ್ಕೆ ಬರುತ್ತೆ, ಆಮೇಲೆ ವಸತಿ ಶಾಲೆಗಳಲ್ಲೂ ಶಿಕ್ಷಕರಾಗ್ಲಿಕ್ಕೂ ಬರುತ್ತೆ. ಬಟ್ ಏನಾಗುತ್ತೆ ಅಭ್ಯರ್ಥಿಗಳಲ್ಲಿ ಅಂತಂದ್ರೆ, ಸೊ ಯಾವ್ದು ಕನ್ಫರ್ಮ್ ಆಗ್ತೈತಲ್ಲ ಅವೆಲ್ಲಕ್ಕೂ ಏನ್ ಪಾತ್ರ ಅಪ್ಲಿಕೇಶನ್ ಅನ್ನ ಹಾಕ್ರಿ ಇಲ್ಲ ಅಂತಲ್ಲ. ಸೊ ಒಂದ್ರ ಮೇಲೆ ನೀವ್ ಏನ್ ಪಾತ್ರ ಫೋಕಸ್ ಮಾಡ್ಬೇಕು. ಒಂದನ್ನ ಯಾವ್ದನ್ನ ನೀವು ಆಯ್ಕೆ ಮಾಡ್ಕೋತೀರಿ, ಆ ಆಯ್ಕೆ ಮಾಡ್ಕೋತಿರ್ಕಂತ ಒಂದು ಆ ಹುದ್ದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಲೆಬಸ್ ಕಾಪಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬುಕ್ಸ್ ಗಳ ಒಂದು ಆಯ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟಡಿ ಟೇಬಲ್, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೇನು ಟ್ರಿಕ್ಸ್ ಗಳಿದೆ ಅವುಗಳನ್ನ ಪ್ಲಾನ್ ಮಾಡಿಕೊಂಡು ಸ್ಪೆಸಿಫಿಕ್ ಆಗಿ ಇದೇ ಹುದ್ದೆಯನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳಿ ನೀವೇನಾದ್ರೂ ಡಿಸೈಡ್ ಮಾಡಿದ್ದಾರೆ, ಖಂಡಿತ ಆ ಹುದ್ದೆ ನಿಮ್ಗೆ ಸಿಗುತ್ತೆ. ಏನಾಗುತ್ತೆ ಅಂದ್ರೆ ಈಗ ಪಿಸಿ ಹುದ್ದೆ ಕನ್ಫರ್ಮ್ ಆಯ್ತಾ, ಪಿಸಿ ಹುದ್ದೆ ಹಾಕು. PSI ಹುದ್ದೆ ಕನ್ಫರ್ಮ್ ಆಯ್ತಾ, PSI ಹುದ್ದೆ ಅಪ್ಲೈ ಮಾಡು. ಆಮೇಲೆ FDA ಕನ್ಫರ್ಮ್ ಆಯ್ತಾ, FDA. ಈ ರೀತಿ ಆದ್ರೆ ಯಾವ ಒಂದು ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಒಂದ್ರ ಬಗ್ಗೆ ಏನಪ್ಪಾ ಅಂದ್ರೆ ಜಾಸ್ತಿ ಫೋಕಸ್ ಕೊಡಿ. ಅದೊಂದೇ ಏನಪ್ಪಾ ಅಂದ್ರೆ ನಿಮ್ಗೆ ಗುರಿ ಇರಬೇಕು. ಎಲ್ಲ ನೇಮಕಾತಿಗಳು ಇನ್ನೊಂದು 2ರಿಂದ 3 ತಿಂಗಳ ಅವಧಿ ಒಳಗಾಗಿನ ಇನ್ನು ಸಮಯ ಸಿಗುವುದಿಲ್ಲ ನಿಮ್ಗೆ. ಸಮಯ ತುಂಬಾ ಶಾರ್ಟ್ ಆಗಿದೆ. ದಯಮಾಡಿ ಒಂದು ಸ್ಟಡಿ ಟೇಬಲ್ ಅನ್ನು ಹಾಕೊಂಡು ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ, ಬಹಳಷ್ಟು ನಿಮ್ಗೆ ಹೇಳ್ತಿರ್ತಾರೆ ಯೂಟ್ಯೂಬ್‌ದಲ್ಲಿ. ನಮ್ಮಂತವ್ರು ಇರ್ತಾರಲ್ಲ, ಹೇಳ್ತಿರ್ತಾರೆ ಆ ತರ ಹಂಗಾಕೈತಿ ಹಿಂಗಾಕೈತಿ ಅಂತೇಳಿ. ಅದು ಏನು ಆಗೋದಿಲ್ಲ. ಸದ್ಯದಲ್ಲೇ ಒಳ ಮೀಸಲಾತಿ ಖಂಡಿತ ಅಂಗೀಕಾರ ಆಗಿದೆ. ಅದು ಜಾರಿಗೆ ಇನ್ನೊಂದು ವಾರದಲ್ಲಿಯೋ ಅಥವಾ 15 ದಿವಸದಲ್ಲೋ ರಾಜ್ಯಪತ್ರದಲ್ಲಿ ಬರುತ್ತೆ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಸಿಗತ್ತೆ. ಮತ್ತೆ ಈ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ಒದಗಿಸ್ಬೇಕಂತೇಳಿ ಒಂದು ಶಾಶ್ವತ ಆಯೋಗ, ಏನ್ ಆಯೋಗ ತಾತ್ಕಾಲಿಕ ಇತ್ತು, ಏಕ ಸದಸ್ಯತ್ವ ಪೀಠ ಇತ್ತು, ಅದನ್ನ ಪರ್ಮನೆಂಟ್ ಆಗಿ ಆ ಒಂದು ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಏನ್ ಪಾತ್ರ ಮಾಡಿದ್ದಾರೆ. ಮತ್ತೆ ಒಂದು ಬಾರಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಜನರಿಗೆ ಇದು ಒಳ್ಳೇದಾಗತ್ತೆ. 3ರಿಂದ 4 ವರ್ಷ ಸೊ ಕೊಡ್ಬೋದು ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ಮುಂದೆ ಮುಂಬರ್ತಕ್ಕಂತ ದಿನಗಳಲ್ಲಿ ನೇಮಕಾತಿಗಳ ಪರ್ವನೇ ಆರಂಭ ಆಗುತ್ತೆ. ಯಾಕಂದ್ರೆ 2 ವರ್ಷಗಳಿಂದ ಯಾವ ಕನ್ಫರ್ಮ್ ಆಗಿಲ್ಲ. ಎಲ್ಲ ಹುದ್ದೆಗಳು ಖಾಲಿ ಇದೆ. ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಸೊ 70,000 ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರದಿಗಳು ನೋಡ್ತಾ ಇದ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಾನೆಲ್‌ಗಳು ಏನಪ್ಪಾ ಅಂತ ತಾವೆಲ್ಲ ನೋಡ್ತಾ ಇದ್ರಿ. ಶಿಕ್ಷಕರು ವಿಶೇಷವಾಗಿ ಯಾರು ಶಿಕ್ಷಕರ ಈ ಒಂದು ಚಾನೆಲ್ ವಾಚ್ ಮಾಡ್ತಾ ಇದ್ರಿ, ಅವ್ರಿಗೆ ಏನ್ ಹೇಳೋದಂದ್ರೆ, ಎಲ್ಲ ಒಂದು ಸಪೋರ್ಟ್, ನಿಮ್ ಸಪೋರ್ಟ್ ನಮ್ಗೆ ಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಈಗ ಅಭ್ಯರ್ಥಿಗಳಿಗೆ, ಬಹಳಷ್ಟು ಸಾಹಿತಿಗಳಿಗೆ, ಮತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಳಿಮಲೆ ಸರ್, ಆಮೇಲೆ ಬರಗೂರು ರಾಮಚಂದ್ರಪ್ಪ ಸರ್, ಸುಮಾರು ಒಂದು ಅಭ್ಯರ್ಥಿಗಳಿಗೆ, ಆ ಆ, ಸಾಹಿತಿಗಳಿಗೆ ನಾವೇನಪ್ಪಾ ಅಂದ್ರೆ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದೀವಿ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಅರಿವಿಲ್ಲ ಅಂತಲ್ಲ, ಆಲ್ರೆಡಿ ಇದೆ. ಸೊ ನಮ್ಮ ಒಂದು ಆಕಾಂಕ್ಷಿಗಳ ಒಂದು ಸಮಸ್ಯೆ, ಮತ್ತೆ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಸ್ಥಿತಿಗೆ ಏನು ಬಂದಿದೆ, ಸೊ ಅದ್ರ ಬಗ್ಗೆ ಏನ್ ಪಾತ್ರ ಅವ್ರಿಗೆ ಮಾಹಿತಿಯನ್ನು ನಾವು ಶೇರ್ ಮಾಡ್ತಾನೆ ಇದ್ದೀವಿ. ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗೇನು ಕಲ್ಯಾಣ ಕರ್ನಾಟಕ 5,767, ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 6,000 ಅನುದಾನಿತ ಶಾಲೆಗಳ ಬಗ್ಗೆ ಹೇಳಿದ್ದಾರೆ. ಸೊ ಈಗೇನ್ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 5,000 ಇದೆಯಲ್ಲ, ಇದು ತುಂಬಾ ಕಡಿಮೆ ಆಯ್ತು. ಇದಕ್ಕೂ ಜಾಸ್ತಿ ಏನ್ ಪಾತ್ರ ಪೋಸ್ಟ್ ಆಗಬೇಕು. ಆಮೇಲೆ ಜಿಪಿಟಿ ಹುದ್ದೆಗಳು ಎಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 78 ಇದೆ, ಅದನ್ನು ಸಹಿತ ಏನ್ ಪಾತ್ರ ಇಲಾಖೆ ಗಮನಕ್ಕೆ ನಾವು ತಂದಿದ್ದೀವಿ. ಮೇಡಮ್ ಅವರು ಏನ್ ಪಾತ್ರ ಅದನ್ನ ನಾನು ಪರಿಶೀಲನೆ ಒಳಪಡಿಸ್ತೀನಿ, ನೋಡ್ತೀನಿ. ಅಷ್ಟೇ ಪೋಸ್ಟ್ ಕನ್ಫರ್ಮ್ ಮಾಡಕ್ ಬರುದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ರು ಏನ್ ಪಾತ್ರ ನಿಮಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಮಾಹಿತಿಯನ್ನ ಕೊಡ್ತೀವಿ. ಓಕೆನಾ? ಸೊ ಹಾಗೆ ಏನ್ ಪಾತ್ರ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಇದೆ. ನಾವೆಲ್ಲ ಮಾಹಿತಿಯನ್ನ ಯೂಟ್ಯೂಬ್ ನಲ್ಲಿ ಬಂದ್ ಹೇಳಕ್ಕಾಗಲ್ಲ. ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗೋದ್ರ ಮೂಲಕ ಸೊ ಆ ಒಂದು ಚಾನಲ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಅಲ್ಲಿ ಪಡ್ಕೋಬಹುದು. ಸೊ ಈ ಒಂದು ಸ್ಪರ್ಧಾಕಾಶಿ ಅಕಾಡೆಮಿ ತಮ್ಮೆಲ್ಲರ ಒಂದು ಸಪೋರ್ಟ್ ಆಗಿರ್ಲಿ. ಮತ್ತೆ ಬಹಳಷ್ಟು ಆಕಾಂಕ್ಷಿಗಳು ನೋವನ್ನದಲ್ಲಿ ಇದ್ರಿ. ಇನ್ನು ಮುಂದೆ ಯಾವುದೇ ಪಾತ್ರ ನೋವುಗಳು ಇರೋದಿಲ್ಲ. ನೇಮಕಾತಿಗಳು ಇನ್ನ ಹಂತ ಹಂತವಾಗಿ ಎಲ್ಲವೂ ಆರಂಭ ಆಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ಧನ್ಯವಾದಗಳು.